ಈ ಗ್ಲಾಸ್ ವಾಟರ್ ಎಷ್ಟು ಪ್ಯೂರ್ ಇದೆ ನೋಡ್ರಿ. 2000 ಮೆಟ್ಲತ್ತಿದ್ದೀವಿ. ಸಿಕ್ಕಾಬಟ್ಟೆ ಮಳೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರ. ಸೊ ಎಸ್, ತಿರುಮಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ ಇಲ್ಲಿ ಇದ್ದೀವಿ ಆ್ಯಕ್ಚುಲಿ ಇವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ. ಸೊ ನಮ್ಮ ಟ್ರೈನ್ ಆ್ಯಕ್ಚುಲಿ ಮೈಸೂರಿಂದ ಬರ್ತಾ ಇದೆ. 8:20 ನೈಟ್ಗೆ ಇಲ್ಲಿದೆ. ಸೊ ಬನ್ನಿ ಟ್ರೈನ್ ಹತ್ರ ಹೋಗೋಣ. ನಾವು ಹೋಗಿದ್ದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಅಲ್ಲಿ. ಸೊ ದಿಸ್ ಟ್ರೈನ್ ವಿಲ್ ಬಿ ಡೈಲಿ ಫ್ರಮ್ ಮೈಸೂರು, ಚಾಮರಾಜನಗರ್ ಆ್ಯಂಡ್ ಮೆನಿ ಅದರ್ ಸ್ಟೇಷನ್ಸ್. ಸೊ ಯು ಕ್ಯಾನ್ ಆ್ಯಕ್ಚುಲಿ ಚೆಕ್ ದ ನಿಯರ್ ಬೈ ಸ್ಟೇಷನ್ಸ್ ಟು ಯೋರ್ ಹೌಸ್ ಆ್ಯಂಡ್ ಯು ಕ್ಯಾನ್ ಬಾರ್ಡ್ ದ ಟ್ರೈನ್. ಮೆಜೆಸ್ಟಿಕ್ಗೆ ಈ ಟ್ರೈನು 8:20ಗೆ ಬರುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ನಾವು ಹೋದಾಗ ಬಂದಿದ್ದು. ಬಟ್ ಇಟ್ ಡಿಪೆಂಡ್ಸ್, ಡೈಲಿ ಕೂಡ ಚೇಂಜ್ ಆಗುತ್ತೆ. ಸೊ ನೀವು ಚೆಕ್ ಮಾಡಿಕೊಂಡು ನೀವು ನಿಮ್ಮ ಟ್ರೈನ ಹತ್ಕೋಬೋದು. ತಿರುಮಲ ಅಲ್ಲಿ ರೂಮ್ಸ್ ಕೂಡ 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 50, 100, 500, 1000. ಸೊ ಈ ಥರ ಡಿಫ್ರೆಂಟ್ ರೇಟ್ಸ್ ಇದೆ. ಅದೆಲ್ಲ ಹೇಗೆ ಬುಕ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ಇನ್ನು ವೀಡಿಯೋಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ನಾವು ಹೋಗಿದ್ದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನು ಚಾಮರಾಜನಗರದಿಂದ ಸ್ಟಾರ್ಟ್ ಆಗಿ ನಂಜನಗೂಡು, ಕಡಕೊಳ, ಅಶೋಕಪುರಂ, ಚಾಮರಾಜಪುರಂ, ಮೈಸೂರು, ನಾಗನಹಳ್ಳಿ, ಪಾಂಡವಪುರ, ಬ್ಯಾಡರಹಳ್ಳಿ, ಇಳಿಯೂರು, ಮಂಡ್ಯ, ಹಣೆಕೆರೆ, ಮದ್ದೂರು, ಚನ್ನಪಟ್ಟಣ, ರಾಮನಗರಂ, ಬಿಡದಿ, ಕೆಂಗೇರಿ, ನಾಯಂಡಹಳ್ಳಿ, KSR ಬೆಂಗಳೂರು ಅಂದರೆ ಮೆಜೆಸ್ಟಿಕ್ಕು, ಬೆಂಗಳೂರು ಕಂಟೋನ್ಮೆಂಟು, ಬೆಂಗಳೂರು ಈಸ್ಟು, ಬೈಯಪ್ಪನಹಳ್ಳಿ, KR ಪುರಂ, ವೈಟ್ಫೀಲ್ಡ್, ಮಾಲೂರು, ತ್ಯಾಕಲ್, ಬಂಗಾರಪೇಟೆ, ಕಾಮಸಮುದ್ರಂ, ಗುಡುಪುಲ್ಲಿ, ಕುಪ್ಪಮ್ಮು, ಮುಳನೂರು, ಪಚ್ಚೂರು, ಜೋಲಾರ್ಪೇಟೆ, ವಾನಿಯಂಬಡಿ, ಆಂಬೂರು, ಕಾಟ್ಪಾಡಿ, ಚಿತ್ತೂರು, ಪಾಕಳ, ಚಂದ್ರಗಿರಿ, ಲಾಸ್ಟ್ ಸ್ಟಾಪ್ ತಿರುಪತಿ. ಸೊ ನಿಯರ್ ಬೈ ಸ್ಟೇಷನ್ಸಲ್ಲಿ ನೀವು ಹತ್ಕೋಬೋದು ಟ್ರೈನ್ನ. ಟ್ರೈನ್ ಟಿಕೆಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 220 ರುಪೀಸ್. ಅದು ಸ್ಲೀಪರು. ಸೊ ನಿಮ್ಮ ಕನ್ವೀನಿಯೆಂಟ್ ನೋಡಿ ನೀವು ಯಾವ ಟಿಕೆಟ್ ಬೇಕು ಆ ಟಿಕೆಟ್ನ ನೀವು ಒಂದು 2 ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಫ್ ಇನ್ ಕೇಸ್ 2 ಮಂತ್ಸ್ ಮುಂಚೆ ಪ್ಲಾನ್ ಮಾಡಿಲ್ಲ, ಸಡನ್ನಾಗಿ ಹೋಗಬೇಕು ಅಂತ ಹೇಳಿದ್ರೆ ತತ್ಕಲ್ ಟಿಕೆಟ್ ಟ್ರೈ ಮಾಡ್ಬೋದು. ಬಟ್ ತತ್ಕಲ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯೋರ್ ಲಕ್. ನಾನು ಆ್ಯಕ್ಚುಲಿ 2 ಮಂತ್ಸ್ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದೆ 220 ರುಪೀಸು. ಸೊ ಹಾಗಾಗಿ ನಮ್ಮ ಸೀಟ್ ರಿಸರ್ವ್ ಇತ್ತು. ಟೈಮ್ ಬೆಳಗ್ಗೆ 4 ಗಂಟೆ. ತಿರುಪತಿಯಲ್ಲಿ ಇವಾಗಷ್ಟೇ ಇಳ್ಕೊಂಡ್ವಿ. ಇವಾಗ ಆಚೆ ಹೋಗ್ಬಿಟ್ಟು ಆಟೋ ಮಾಡಿಕೊಂಡು ಅಲಿಪಿರಿ ಹತ್ರ ಹೋಗ್ಬಿಡ್ತೀವಿ. ಅಲಿಪಿರಿನೇ ಆ್ಯಕ್ಚುಲಿ ಜಾಸ್ತಿ ಸ್ಟೆಪ್ಸ್ ಇರೋ 3000 ಸಮಥಿಂಗ್ ಸ್ಟೆಪ್ಸ್ ಇದೆ. ಆಚೆ ಹೋಗ್ತೀವಿ. ತಿರುಪತಿ ರೈಲ್ವೆ ಸ್ಟೇಷನಿಂದ ನೀವು ಅಲಿಪಿರಿ ಅಥವಾ ಶ್ರೀವಾರಿ ಮೆಟ್ಲು ಹತ್ರ ಹೋಗಬೇಕು ಅಂತ ಏನಾದರೂ ಹೇಳಿದ್ರೆ ಆಟೋದವರು 50 ರುಪೀಸಿಂದ 80 ರುಪೀಸ್ ಚಾರ್ಜ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ಕ್ರೌಡು. ಸೊ ನೀವೇನಾದರೂ ಆಟೋಲ್ಲಿ ಹೋಗ್ಬೇಕಂದ್ರೆ ಈ ಥರ ಚಾರ್ಜಸ್ ಇರುತ್ತೆ. ನೀವೇನಾದರೂ ಬೆಟ್ಟ ಹತ್ತಲ್ಲ, ನಾವು ಡೈರೆಕ್ಟು ಬೆಟ್ಟದ ಮೇಲೆ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಡೈರೆಕ್ಟು ಬಸ್ ಕೂಡ ಇದೆ. ಬಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ಕೂಡ ಗೌರ್ಮೆಂಟ್ ಬಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಈಗ ಬಸ್ ಚಾರ್ಜಸ್ ನೋಡೋದಾದರೆ ಫ್ರಮ್ ತಿರುಪತಿ ಟು ತಿರುಮಲ ಡೈರೆಕ್ಟು ಅಡಲ್ಟ್ಸಿಗೆ, ದೊಡ್ಡವರಿಗೆ AC ಬಸ್ ಆದರೆ 110, ನಾನ್ AC ಆದರೆ 90 ರುಪೀಸು, ಮಕ್ಕಳಿಗೆ AC ಬಸ್ ಆದರೆ 80 ರುಪೀಸು, ನಾನ್ AC ಆದರೆ 50 ರುಪೀಸು, ಸೀನಿಯರ್ ಸಿಟಿಸನ್ಸ್ಗೆ AC ಬಸ್ ಆದರೆ 80 ರುಪೀಸು, ನಾನ್ AC ಬಸ್ ಆದರೆ 70 ರುಪೀಸ್. ನಾನು ಹೇಳ್ತಾ ಇರೋ ಟಿಕೆಟ್ ಪ್ರೈಸಸ್ಸು ವಿತ್ ಪ್ರೂಫೇ ಹಾಕಿದ್ದೀನಿ ನೋಡಿ. ಇಲ್ಲಿ ಟಿಕೆಟ್ ಬೂತಲ್ಲೇ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಪ್ರೈಸಸ್ನ. ಸೊ ಆ ಪ್ರೈಸಸ್ಸೇ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಆಮೇಲೆ ನೀವು ಬಸ್ ಹತ್ತಬೇಕಾಗುತ್ತೆ. ಸಿಕ್ಕಾಪಟ್ಟೆ ಚಳಿ ಇದೆ, ಆದರೆ ಏನಂತ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಸೆಕೆ ಹೊಡಿತಾ ಇದೆ. ಇವಾಗ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಆದರೆ ಬಸ್ಸಲ್ಲಿ ಆಟೋಲ್ಲಿ ಹೋಗ್ತೀನಿ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಏಟ್ರಿಯಾ ಕಾಲೇಜಲ್ಲಿ ಒಬ್ಬ ನನ್ನ ಫ್ರೆಂಡ್ ಬಂದವನೇ. ಆಯ್ ಮಾಡಲಿ ಅಪ್ರ ಜೋರ್ಗ ಆಯ್. ಇವನೇ ಅಲಿಪಿರಿ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳೋನೆ. ಸೊ ಬನ್ನಿ ಗಾಡೀಲಿ ಹೋಗೋಣ ಅಲಿಪಿರಿ ಹತ್ರ. ರೈಟ್ ಬೆಳಗಿನ ಜಾವ 4:15 ಪಾಪ ಬಂದವನೇ. ಸೊ ಥ್ಯಾಂಕ್ಸ್ ರಾ. ಬಸ್ ಫೆಸಿಲಿಟಿ ಮತ್ತು ಆಟೋ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಆ್ಯಸ್ ಸೂನ್ ಆಸ್ ಯು ಕಮ್ ಔಟ್ ಆಫ್ ದ ರೈಲ್ವೆ ಸ್ಟೇಷನ್ ನಿಮಗೆ ಬೆಟ್ಟಕ್ಕೆ ಹೋಗೋಕ್ಕೆ ಬಸ್ಸಸ್ ರೆಡಿ ಇರುತ್ತೆ. ಇಲ್ಲ ಸ್ಟೆಪ್ಸಲ್ಲಿ ಹೋಗ್ತೀವಿ, ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಆಟೋಸ್ ರೆಡಿ ಇರುತ್ತೆ. ಯಾವುದೋ ಗಲ್ಲಿಲೆಲ್ಲ ಕರ್ಕೊಂಡು ಹೋಗ್ತಾವನೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ಸಹ ಗೊತ್ತಿಲ್ಲ. ಇವನು ಅಣ್ಣದು ಆ್ಯಕ್ಚುಲಿ ತಿರುಪತಿನೇ ಊರು, ಲೋಕಲ್ ಅಣ್ಣ. ಇಲ್ಲೇ ಪಕ್ಕದಲ್ಲೇ ಮನೆ, ರೈಲ್ವೆ ಸ್ಟೇಷನ್ನು ಎಲ್ಲದಕ್ಕೂ ಪಕ್ಕದಲ್ಲೇ ಮನೆ. ತಿರುಪತಿಯಲ್ಲೇ ಇವ್ರ ಮನೆ ಇರೋದು. ಸೊ ಹಂಗಾಗಿ ನೋಡಿ ಯಾವುದ್ಯಾವುದೋ ಗಲ್ಲಿಲೆಲ್ಲ ಕರ್ಕೊಂಡು ಹೋಗ್ತಾ ಅವನೇ. ಅಲಿಪಿರಿ ಹತ್ರ ಬಿಡು ಅಂತ ಹೇಳಿದ್ದೀನಿ, ಬಿಡ್ತಾನಂತೆ ಅಲಿಪಿರಿ ಹತ್ರ. ಅಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗೋಣ. ಏನು ದೇವಸ್ಥಾನ ಬಿಡಿ, ಕಪಿಲ್ ದೇವಸ್ಥಾನ ಶಿವಬಿಡಿ ಬಿಡಿ. వ్యూ బాగుంటుంది.
ಸೊ ನಾನು ಆ್ಯಕ್ಚುಲಿ ಅಲಿಪಿರಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಬೋರ್ಡ್ ಕೂಡ ನೋಡ್ಬೋದು ನೀವು ಇಲ್ಲಿ, ಅಲಿಪಿರಿ ತಿರುಮಲ ಅಂತ. ನನ್ನ ಫ್ರೆಂಡು ಪಾಪ ಕರ್ಕೊಂಡು ಬಂದೇ ಬಿಟ್ಟ ಅಲಿಪಿರಿ ಹತ್ರ. ಅಲಿಪಿರಿ ಆ್ಯಕ್ಚುಲಿ ಇಲ್ಲೇ ಪಕ್ಕದಲ್ಲಿದೆ, ಬಟ್ ಅವನು ಇಲ್ಲ ವ್ಯೂ ಚೆನ್ನಾಗಿದೆ ಬಾ ನೋಡು ಅಂತ ಹೇಳಿ ಟೋಲ್ಗೇಟ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಅದು 3 ನಾಮ ಏನು ಕಾಣಿಸುತ್ತೆ ನಮಗೆ ಬೆಟ್ಟ ಕೆಳಗಡೆಯಿಂದ ತಿರುಪತಿಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ವಿತ್ ಲೈಟಿಂಗ್ಸ್. ಸೊ ಹಾಗಾಗಿ ಅದನ್ನು ನೋಡೋಕ್ಕಂತಲೇ ಒಳಗಡೆ ಹೋಗ್ತಾ ಇದ್ದೀನಿ. ಅಲಿಪಿರಿ ಆದರೆ ನೀವು ಇದರ ಒಳಗಡೆ ಎಲ್ಲ ಬರೋ ಥರ ಏನಿರಲ್ಲ, ಇದಕ್ಕಿಂತ ಹಿಂದೆಯೇ ಇರುತ್ತೆ ಅಲಿಪಿರಿ ಎಂಟ್ರೆನ್ಸು. ನೋಡಿ ಇದೇ ಈ 3 ನಾಮ ನೋಡೋದಕ್ಕೆ ನಾನು ಆ್ಯಕ್ಚುಲಿ ಒಳಗಡೆ ಬಂದಿದ್ದು. ಸೊ ಬನ್ನಿ ಈಗ ಅಲಿಪಿರಿ ಹತ್ರ ಹೋಗೋಣ. ಸೊ ಸ್ಟೆಪ್ಸ್ ಹತ್ತೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5:25 ಟೈಮು ನೋಡಿ ಇಲ್ಲಿಂದ. ಬನ್ನಿ, ವೆಂಕಟರಮಣ ಪಾದಾಲ ಗೋವಿಂದ ಹರಿ ಗೋವಿಂದ. ಸೊ ಮೆಟ್ಲತ್ತ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೀವೇನಾದರೂ ಬೆಟ್ಟ ಹತ್ಕೊಂಡೆ ತಿರುಮಲ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಇದ್ದರೆ ದೇರ್ ಆರ್ 2 ಮೇನ್ ಫುಟ್ಪಾತ್ಸ್ ಟು ತಿರುಮಲ. ಫಸ್ಟ್ ಒನ್ ಈಸ್ ಅಲಿಪಿರಿ. ಈಗ ನಾವು ಹೋಗ್ತಾ ಇದ್ದೀವಲ್ಲ ದಾರಿ, ಅದೇ ಅಲಿಪಿರಿ. ಸೊ ಈ ದಾರಿಯಲ್ಲಿ ಟೋಟಲ್ ಸ್ಟೆಪ್ಸ್ ಬಂದು 3550 ಸ್ಟೆಪ್ಸು ವಿತ್ 12 ಕಿಲೋಮೀಟರ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ದಾರಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲಿಪಿರಿ ಬಿಟ್ಟರೆ ಇನ್ನೊಂದು ದಾರಿ ಬಂದು ಶ್ರೀವಾರಿ ಮೆಟ್ಟು ಅಂತ ಹೇಳಿ. ಸೊ ಶ್ರೀವಾರಿ ಮೆಟ್ಟು ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಬಂದು 2388. ಆಮೇಲೆ ಅದು ಓನ್ಲಿ 2.1 ಕಿಲೋಮೀಟರ್ ಇರುತ್ತೆ. ಸೊ ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಆ ದಾರಿಯಲ್ಲಿ ಕೂಡ ಹೋಗ್ಬೋದು. ಸೊ ಅಲಿಪಿರಿ ಬಂದು 12 ಕಿಲೋಮೀಟರ್ಸು, ಶ್ರೀವಾರಿ ಮೆಟ್ಟು ಬಂದು 2.1 ಕಿಲೋಮೀಟರು. ಅಗೇನ್ ಚಾಯ್ಸ್ ಇಸ್ ಯೋರ್ಸ್, ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೆ ಹಾಗೆ ಹೋಗಿ. ಇನ್ನೂರು ಮೆಟ್ಲಕ್ಕೆ ಸುಸ್ತಾಗೋಯ್ತು. ಇನ್ನು 3350 ಇದೆ. Done with 500 steps, but I still not taken my first break. ಇನ್ನು ಫಸ್ಟ್ ಬ್ರೇಕ್ ತೊಗೊಂಡಿಲ್ಲ ನಾನು, ಕಂಟಿನ್ಯೂಸ್ ಹತ್ತಾನೇ ಇದ್ದೀನಿ. ನೋಡೋಣ ಎಲ್ಲಿ ತಗೋಬೋದು ಸ್ಟೆಪ್ ಅಂತ. ಆ್ಯಕ್ಚುಲಿ ಮೈ ಟಾರ್ಗೆಟ್ ಈಸ್ ಟು ಟೇಕ್ ಬ್ರೇಕ್ ವೆನ್ ಐ ರೀಚ್ 1000th ಸ್ಟೆಪ್. ನೋಡೋಣ. Done with 600 steps. You see that? $700 done. 300 more to take my first break. $800 completed. 900 completed. Yeah, 100 more to go. First break ತಗೋಬೇಕು. $1,000 completed.
ಅಷ್ಟು ಬ್ರೇಕ್ ತಗೋಬೇಕು ಇವಾಗ ಹೋಗ್ಬಿಟ್ಟು 1000 ಕಂಪ್ಲೀಟ್ ಅಂದರೆ ಎಲ್ಲ ಅಂಗಡಿಗಳೇ ಕಾಣಿಸ್ತಾ ಇಲ್ಲ ಇವಾಗ. ಕೂಲಿಂಗ್ 1000 ಸ್ಟೆಪ್ಸಿಗೆ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡೆ. 1200 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಶಾಪಿಗೆ ಬಂದಿದ್ದೀನಿ. ಒಂದು ವಾಟರ್ ಬಾಟ್ಲು 60 ರೂಪೀಸ್, 60 ರೂಪಾಯಿ. ಒಂದು ಸಜೆಷನ್ ಏನಂತ ಹೇಳಿದ್ರೆ, ಕೆಳಗಡೆಯಿಂದ ನೀವು ಬೆಟ್ಟ ಅಥವಾ ಸ್ಟಾರ್ಟ್ ಮಾಡುವಾಗಲೇ ಒಂದು ಬಾಟಲ್ ತಗೊಬಂದ್ಬಿಟ್ರೆ ರೀಫಿಲ್ ಮಾಡ್ಕೊಬೋದು. 60 ರೂಪೀಸು. ನೀವೇನಾದರೂ ವಾಪಸ್ ಕೊಟ್ಟರೆ 30 ರೂಪೀಸ್ ವಾಪಸ್ ಕೊಡ್ತಾರೆ. Time 6:25, 1500 steps completed. ಸ್ಟಾರ್ಟಿಂಗ್ ಏನೋ ಬೇಗ ಹತ್ಬಿಟ್ವಿ. ಆದರೆ 1500 ಸ್ಟೆಪ್ಸ್ ಆದಮೇಲೆ ಅಂತೂ ಒಂದೊಂದು ಸ್ಟೆಪ್ ಹತ್ತಕ್ಕೂ ಕಿವಿ ಕಾಲು ನೋತೈತೆ. ಆರು 50 ಟೈಮು. 2000 ಮೆಟ್ಲು ಹತ್ತಿದ್ದೀವಿ. ಸ್ಟಾರ್ಟ್ ಮಾಡಿದ್ದು 5:25ಕ್ಕೆ. ಐದು 25 ಅಂದರೆ ಅಲ್ಲೆಲ್ಲ ರಶ್ ಇತ್ತಲ್ವಾ, ಇದನ್ನೆಲ್ಲ ದಾಟಿ ಬರೋಷ್ಟರಲ್ಲಿ ಒಂದು 10 ನಿಮಿಷ ಆಗಿತ್ತು. ಆದರೆ 2000 ಕಂಪ್ಲೀಟ್. ತಿರುಪತಿಯಲ್ಲಿ ಏನು ತೋರಿಸ್ದೆ ಅಂದರೆ, ಟೋಲ್ಗೇಟ್ ಹತ್ರ ಏನು ತೋರಿಸ್ದೆ ನಾನು ನಿಮಗೆ, 3 ನಾಮ ವಿತ್ ಲೈಟಿಂಗ್ಸು. ಸೊ ನಾವಿವಾಗ ಆ ಲೈಟಿಂಗ್ಸ್ ಹತ್ರನೇ ರೀಚ್ ಆಗಿದ್ದೀವಿ. ಹೇಳೋದಂಗೆ 2000 ಕಂಪ್ಲೀಟ್ ಆಗ್ತಿದ್ದಂಗೆ ಅರ್ಧ ಕಂಪ್ಲೀಟ್ ಆದಂಗೆ ನೋಡಿ. ನಾಮಗಳು ಸಿಕ್ಕಿದ ತಕ್ಷಣವೇ ಆಫ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ಅಲ್ಲಿ ರೋಡಲ್ಲೆಲ್ಲ ಲೈಟಿಂಗ್ ಕಾಣುತ್ತಲ್ಲ ಕೆಳಗಡೆಯಿಂದ, ಬೆಟ್ಟ ಕೆಳಗಡೆಯಿಂದ ಏನು ಲೈಟಿಂಗ್ ಕಾಣುತ್ತೆ ಅದೇ ಈ ಲೈಟಿಂಗ್ಸು. 2000 ಕಂಪ್ಲೀಟ್ ಆಗ್ತಿದ್ದಂಗೆ ಅರ್ಧ ಕಂಪ್ಲೀಟ್ ಆಯಿತು. ಬನ್ನಿ, ಇನ್ನೇನು ಆಲ್ಮೋಸ್ಟ್ 5:25 ಸ್ಟಾರ್ಟ್ ಮಾಡಿದ್ದು, 6:50ಗೆಲ್ಲನೂ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಕಾಲುಗೋಪುರಂ ಈ ಜಾಗದ ಹೆಸರು. ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ತುಂಬ ಚೆನ್ನಾಗಿ ಅವೈಲೇಬಲ್ ಇರುತ್ತೆ ಅಲ್ಲಿ.
ತಿರುಪತಿ ಬಂದಾಗ ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಬೇಕು ಅಂತಾರೆ. ನಮಗೆ ದೇವ್ರು ಇಲ್ಲೇ ಕಾಣಿಸ್ಕೊಂಡ್ರು ಫಸ್ಟು. ಇನ್ನೇ ಒಂದು ಕಾಫಿ ಕುಡಿಬೇಕು ಇವಾಗ. ನಾನು ಈ ಮುಂಚೆ ಏನು ಹೇಳಿದ್ದೆ ಸುಸ್ತಾಗ್ತಿದೆ ಅಂತ. ಆ್ಯಕ್ಚುಲಿ ಈಗ ಏನು ಅನ್ನಿಸ್ತಾ ಇಲ್ಲ. ನೀವು ಬಾಡಿ ಆ್ಯಕ್ಚುಲಿ ಹೈಡ್ರೇಟಾಗಿ ಇಟ್ಕೋಬೇಕು. ನೀರು ಕಂಟಿನ್ಯೂಸ್ ಕುಡಿತಾನೆ ಇರಬೇಕು. ಸೊ ನಾನು ನೀರು ಇಸ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ನೋಡ್ರಿ ವರಾಹಸ್ವಾಮಿ ಕಾಣಿಸ್ತಾ ಇದ್ದಲ್ಲ, ಅಲ್ಲಿ ವರಾಹಸ್ವಾಮಿ ದರ್ಶನ ಆಯಿತು. ಕಂಪೇಟೆಡ್ ವಿತ್ 2200 ಸ್ಟೆಪ್ಸು. ಇನ್ನು ಬಾಕಿ ಇರೋದು ಬಂದು 1350 ಸ್ಟೆಪ್ಸ್ ಮಾತ್ರ ಇಲ್ಲಿಂದ. ನನ್ನ ಹತ್ರ ಏನಿಲ್ಲ ಆ್ಯಕ್ಚುಲಿ. ಒಂದು ವಾಟರ್ ಬಾಟ್ಲು, ಜೇಬಲ್ಲಿ ಚಾರ್ಜರ್ ಬಿಟ್ಟರೆ ಏನೂ ಇಲ್ಲ. ಲಗೇಜ್ ಎಲ್ಲ ಕೆಳಗಡೆ ಅಲಿಪಿರಿ ಹತ್ರನೇ ಲಗೇಜ್ ಕಳಿಸ್ಕೊಟ್ಬಿಟ್ಟೆ. ಸೊ ಅದು ಸೀದಾ ಬೆಟ್ಟ ಮೇಲೆ ಬರುತ್ತೆ, ಅಲ್ಲೋ ಕಲೆಕ್ಟ್ ಮಾಡ್ಕೋಬೇಕಷ್ಟೇ. ಇನ್ನೇನಾಯಿತು, ಆಲ್ಮೋಸ್ಟು 2000 ಪ್ಲಸ್ಸೇ ಆಗಿದೆ. ಇನ್ನು 1500 ಇದೆ. ತಾನ ಬನ್ನಿ. ಯಾವುದು ಪ್ರಾಣಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಡೀರ್ ಅಂತೂ ಅಲ್ಲ. ತುಂಬ ಹತ್ತಿರದಲ್ಲೇ ಇದ್ದೀವಿ. ಏನು ಮಾಡಿಲ್ಲ ಅಂದರೆ ಸಾಕು. ರತ್ನ ಕಿರೀಟ ಗೋವಿಂದ, ಸ್ವಯಂ ಪ್ರಕಾಶ ಗೋವಿಂದ, ನಿತ್ಯ ಶುಭಪ್ರದ ಗೋವಿಂದ, ನಿಖಿಲ ಲೋಕೇಶ ಗೋವಿಂದ. ಇದೆಲ್ಲ ನಂಗೆ ಗೊತ್ತು ಅಂದ್ಕೊಂಡಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಇಲ್ಲಿ ಥರ ಬೋರ್ಡಲ್ಲೆಲ್ಲ ಬರೆದಿದ್ದಾರೆ, ಅಂದರೆ ಗೋಡೆ ಮೇಲೆ ಬರೆದಿದ್ದಾರೆ. ಅದನ್ನೇ ನೋಡಿಕೊಂಡು ಹೇಳ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಚಳಿ ಅಂತೂ ಸಿಕ್ಕಾಪಟ್ಟೆನೇ ಇದೆ. ಆದರೆ ನಾವು ಬೆಟ್ಟ ಹತ್ತಿರೋದಕ್ಕೆ ಬೆವರ್ತಾ ಇದ್ದೀವಿ. ಟೈಮ್ 7:36. ಸೊ ಇವಾಗ ಆಂಜನೇಯನ ಹತ್ರ ಬಂದಿದ್ದೀನಿ. ಏಳು ಬೆಟ್ಟಗಳು, 7 ಹಿಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಪಿಕ್ಚರಲ್ಲಿ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಹೇಳೋದು 7 ಬೆಟ್ಟಗಳೊಡೆಯ ವೆಂಕಟರಮಣ ಅಂತ ಹೇಳಿ. ಸೊ ನೋಡಿ, ಈ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಕೂಡ ನೋಡಿ ತಿಳ್ಕೊಳ್ಳಿ.
ಬೇಜಾನ್ ಜಿಂಕೆಗಳಿದ್ದಾವೆ ಇಲ್ಲಿ, ಸಾಕತ್ತಾಗಿ ಜಿಂಕೆಗಳೆಲ್ಲ ಕಾಣಿಸ್ತಾ ಇಲ್ಲಲ್ಲ, ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೀನಿ ರೀ. ಎಲ್ಲರೂ ಪಾಪ ಜಿಂಕೆಗೆ ತಿನ್ನಿಸ್ತವ್ರೆ. ಪಾಪ ಅಲ್ಲಿರೋ ಕೋತಿ ಏನು ಮಾಡ್ತೀವಿ ನೋಡ್ರಿ, ಯಾರೋ ನಂಗೆ ತಿನ್ನಿಸ್ತಾ ಇಲ್ಲ, ನಂಗೆ ಪಾಪ ಕುತ್ಕೋಗ್ಬಿಟ್ಟೈತೆ ಸೈಲೆಂಟ್ ಆಗೋದು. ಅರ್ಧ ದಾಟದ್ಮೇಲೆ ಸ್ಟೆಪ್ಸ್ಗಿಂತ ಆ್ಯಕ್ಚುಲಿ ನಡೆಯೋದೇ ಜಾಸ್ತಿ ಇದೆ. ನೋಡ್ತಾ ಇರ್ಬೋದು ನೀವು, ಸ್ಟೆಪ್ಸು ಕಡಿಮೆನೇ, ನಡೆಯೋದೇ ಜಾಸ್ತಿ ಇದೆ. ನೀರು ಖಾಲಿ ಆಯಿತು. ಇದನ್ನು ರಿಟರ್ನ್ ಮಾಡಿದ್ರೆ ಆ್ಯಕ್ಚುಲಿ 30 ರುಪೀಸ್ ನಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಹೊಸ್ದಾಗಿ ತೊಗೋಬೇಕಂದ್ರೆ 60 ರುಪೀಸು. ನೀವು ಬಾಟ್ಲ್ ರಿಟರ್ನ್ ಮಾಡಿದ್ರೆ ಎಲ್ಲಾದರೂ ತೊಗೊಂಡು ಎಲ್ಲ ಬೇಕಾದ್ರೆ ರಿಟರ್ನ್ ಮಾಡ್ಬೋದು ನೀವು. ಸೊ ಯಾಕೆ ಈ ಗಾಜಿನ ಬಾಟಲ್ ಕೊಡ್ತಾ ಇದ್ದಾರೆ ಅಂದರೆ ಟು ಸ್ಟಾಪ್ ದಿ ಯೂಸ್ ಆಫ್ ಪ್ಲ್ಯಾಸ್ಟಿಕ್ನ ಉಪಯೋಗ ಮಾಡೋದನ್ನು ಕಡಿಮೆ ಮಾಡೋದಕ್ಕೆ ಇಲ್ಲಿ ಈ ಥರ ಗಾಜಿನ ಬಾಟಲ್ನ ಯೂಸ್ ಮಾಡ್ತಾ ಇದ್ದಾರೆ. ಪ್ಲ್ಯಾಸ್ಟಿಕ್ ಇಸ್ ಪ್ರಾಹಿಬಿಟೆಡ್ ಅಂತ ಮೈಕಲೆಲ್ಲ ಹೇಳ್ತಾನೆ ಇರ್ತಾರೆ. ಕೊತ್ತ ಮಂಡಪಂ 2830 ಸ್ಟೆಪ್ಸ್ ಕಂಪ್ಲೀಟೆಡ್. ಇನ್ನು 4.40 ಕಿಲೋಮೀಟರ್ ಬಾಕಿ ಇದೆ. ಗೊತ್ತಿಲ್ಲ ನಾನು ಲೇಟಾಗಿ ಹತ್ತಾ ಇದ್ದೀನ ಅಂತ. 5:25 ಸ್ಟಾರ್ಟ್ ಮಾಡಿದ್ದು, ಟೈಮ್ ಆಲ್ಮೋಸ್ಟ್ 8 o'clock ಆಗ್ತಾಯಿದೆ ಇವಾಗ ಇಲ್ಲಿದ್ದೀನಿ. 2830 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಮಳೆ ಅಂದರೆ ಅಷ್ಟೊಂದೇನಿಲ್ಲ, ಹನಿ ಬೀಳ್ತಾ ಇದೆ ಮಳೆ. ಸೊ ನಾವು ಬಂದಿರೋದು ಆ್ಯಕ್ಚುಲಿ ಸ್ಯಾಟರ್ಡೇ. ನೋಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ರಶ್ ಇತ್ತು ಅಂತ. ಸೊ ಅಂದರೆ ಏನಾದರೂ ಆಫೀಸು, ಜಾಬು, ಸ್ಟೂಡೆಂಟ್ಸ್, ಕಾಲೇಜ್ ಆ ಥರ ಏನಾದರೂ ಇದ್ದಾಗ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ಬೆಸ್ಟು. ಧರ್ಮದರ್ಶನ ಹೇಳೋಕ್ಕಾಗಲ್ಲ ಎಷ್ಟೊತ್ತಾಗ್ಬೋದು ಅಂತ. ಕೆಲವೊಂದು ಸರಿ 4 ಅವರ್ಸಲ್ಲಿ ಆಗ್ಬೋದು, ಇಲ್ಲಾಂದರೆ ಒಂದು ದಿನ ಪೂರ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಸಹಸ್ರ ದೀಪಾಲಂಕಾರ ಟಿಕೆಟ್ ಬುಕ್ ಮಾಡಿದ್ದೀನಿ. 500 ರುಪೀಸ್ ಒಂದು ಟಿಕೆಟ್. ಸೊ ಅದೇ ದೇವ್ರದ ಮೇಲೆ ಸ್ಯಾಟರ್ಡೇ ದರ್ಶನ ಮಾಡ್ತಾ ಇರೋದು. ಇಲ್ಲ ಅಂದರೆ ನಾರ್ಮಲ್ ಡೇಸಲ್ಲಿ ಸ್ಯಾಟರ್ಡೇ ಬಂದು ಬೇಗ ದರ್ಶನ ಮಾಡ್ತೀವಿ ಅಂದರೆ ಅದು ನಂಬಕ್ಕಾಗಲ್ಲ ಎಷ್ಟೊತ್ತಾಗ್ಬೋದು ದರ್ಶನಕ್ಕೆ ಅಂತ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ಲು ಇನ್ನೂ ಇಷ್ಟು ದೂರ ಆಗುತ್ತಿಲ್ಲ, ನೋಡೋಣ ಬನ್ನಿ. ಮುಂಚೆ ಎಲ್ಲನೂ ಅಲ್ಲೇ ಇಳಿದು ಹಂಗೆ ಜಿಬ್ರಾ ಕ್ರಾಸಿಂಗ್ ಏನಿದೆ ಹಂಗೆ ಕ್ರಾಸ್ ಮಾಡ್ಕೊಂಡು ಅದು ಹೋಗ್ತಾ ಇದ್ವಿ. ಬಟ್ ಇವಾಗ ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ರೋಡಲ್ಲಿ ಹೋಗಬಾರ್ದು ಅಂತ ಸೇಫ್ಟಿಗೋಸ್ಕರ ಈ ಥರ ಮಾಡಿರ್ಬೋದು. ಚೆನ್ನಾಗಿದೆ. ನಾವೆಲ್ಲೂ ರೋಡ್ಗೆ ಹೋಗಲ್ಲ, ವೆಹಿಕಲ್ಸ್ಗೆ ಡಿಸ್ಟರ್ಬ್ ಮಾಡೋ ಥರನೇ ಇರಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಇದು ಮಾಡಿದ್ದಾರೆ. ಇಲ್ಲಿರೋ ನೀರು ಅಂದರೆ ಬೆಟ್ಟ ಮೇಲಿಂದ ಬರೋ ನೀರು ಎಷ್ಟು ಕೋಲ್ಡ್ ಆಗಿದೆ, ಎಷ್ಟು ಫ್ರೆಶ್ ಆಗಿದೆ ಅಂದರೆ ಟೆಸ್ಟ್ ಮಾಡೋಣ. ಸೊ ನನ್ನ ಹತ್ರ ಈ ಬಾಟ್ಲ್ ಇದೆ ಅಲ್ಲ, ಈ ಬಾಟ್ಲಿಗೆ ಫಿಲ್ ಮಾಡಿ ನೋಡೋಣ ಎಷ್ಟು ಪ್ಯೂರ್ ಇದೆ ಅಂತ. ಬನ್ನಿ, ಮುಂದೆನೇ ಫಿಲ್ ಮಾಡ್ತೀನಿ, ನೋಡೋಣ ಬನ್ನಿ ಎಷ್ಟು ಪ್ಯೂರ್ ಇರುತ್ತೆ ಅಂತ. ಎಂತ ಪ್ಯೂರ್ ಉಂಟಂದಣ್ಣ ಇದು? ಎಷ್ಟು ಫಿಲ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ.
ನೋಡಿ ಹೇಳ್ದಂಗೆ ವಾಟ್ರ್ ತುಂಬಿಸಿದ್ದೀನಿ ನೋಡಿ, ಗ್ಲಾಸ್ ವಾಟ್ರು ಎಷ್ಟು ಪ್ಯೂರ್ ಇದೆ ನೋಡ್ರಿ. ನೋಡಿ ಫುಲ್ ತುಂಬಿಸಿದ್ದೀನಿ ನೀರು, ಎಷ್ಟು ಪ್ಯೂರ್ ಇದೆ ಅಂದರೆ ಕುಡಿಬೋದು, ಅಷ್ಟು ಚೆನ್ನಾಗಿದೆ ನೀರು. ಆಹಾ, 60 ರೂಪೀಸ್ ಕೊಟ್ಟು ಕೆಳಗಡೆ ಇಸ್ಕೊಡೋದಕ್ಕಿಂತ ಇಲ್ಲಿ ಬರ್ತಾ ಇರೋ ನೀರು ಎಷ್ಟೋ ಚೆನ್ನಾಗಿದೆ. ಟೈಮ್ ಆಲ್ಮೋಸ್ಟ್ 8:30. ಇವಾಗ ಮೋಕಾಲ ಮೆಟ್ಟಲು ಹತ್ರ ಬಂದಿದ್ದೀವಿ, ಅಂದರೆ ಮಂಡಿಯಿಂದ ನಡ್ಕೊಂಡು ಹೋಗೋ ಸ್ಟೆಪ್ಸ್ ಅಂತ. ಬನ್ನಿ ಅತ್ತಾನ. ಲಾಸ್ಟ್ ಬೆಟ್ಟ. ಸ್ಟಾರ್ಟಿಂಗ್ ಬೆಟ್ಟ ಸ್ಟಾರ್ಟ್ ಮಾಡಿದಾಗ ಎಷ್ಟು ಹತ್ತಬೇಕು ಅಂದ್ಕೊಂಡು ಭಯ ಆಗ್ತಾಯಿತ್ತು. ಈಗ ಮುಗಿಸ್ತಾ ಅಯ್ಯೋ ಆಗೋಯ್ತಲ್ಲ ಅಂತ ಬೇಜಾರಾಗ್ತಾಯಿದೆ. ಈಗ ಮೋಕಾಲ ಮೆಟ್ಟಿಲು ಅಂದರೆ ಮಂಡಿ ಅಲ್ಲಿ ಹತ್ತೋ ಸ್ಟೆಪ್ಸ್ ಹತ್ರ ಇದ್ದೀವಿ. ಏನು ಗೊತ್ತಾ, 3000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ನೋಡಿ, ಇನ್ನು ಕೇವಲ 550 ಸ್ಟೆಪ್ಸ್ ಲೆಫ್ಟ್. ಗೈಸ್ ಫೈನಲಿ ಆಗೋಯ್ತು ಬೆಟ್ಟ ಹತ್ತಿ. ಲಾಸ್ಟ್ ಮೆಟ್ಲು. ಟೈಮ್ ಕರೆಕ್ಟಾಗಿ 9 ಗಂಟೆ. ಸೊ 5:25 ಸ್ಟಾರ್ಟ್ ಮಾಡಿ 9 ಗಂಟೆಗೆ ಬೆಟ್ಟ ಹತ್ತೋದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 3.5 hours. 3.5 ಅವರ್ಸಲ್ಲಿ ನಾನು ತಿರುಮಲ ಬೆಟ್ಟ ಹತ್ತಿದ್ದೀನಿ. ನೀವಿನ್ನೂ ಬೇಗ ಹತ್ತಿರ್ತೀರ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋರು ಎಷ್ಟು ಜಲ್ದಿ ಹತ್ತಿದ್ದೀರಾ, ಎಷ್ಟೊತ್ತು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಹಾಕಿ ನೋಡೋಣ. ಜೋರು ಮಳೆ ಇದೆ, ಚಳಿನೂ ಇದೆ, ಬಟ್ ಬೆಟ್ಟ ಹತ್ಕೊಂಡು ಬಂದಿರೋದಕ್ಕೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಈಗ ರೂಮ್ ಹತ್ರ ಹೋಗೋಣ. ರೂಮು ಬುಕ್ಕಿಂಗ್ ಡೀಟೇಲ್ಸು ನಾನು ಕ್ಲೀನಾಗಿ ಈಗ ಹೇಳ್ತೀನಿ ನೋಡಿ. ಸೊ ಈಗ ರೂಮ್ ಬುಕ್ಕಿಂಗ್ ಪ್ರೊಸೀಜರ್ ಹೇಳ್ತೀನಿ ನೋಡಿ. ಹಿಂದೆ ಕಾಣ್ತಾ ಇರೋ CRO ಬಿಲ್ಡಿಂಗು ಅಂದರೆ ಬಸ್ ಸ್ಟಾಪಿಂದ ವಾಕಬಲ್ಲೇನೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸಪ್ತಗಿರಿ ರೆಸ್ಟ್ ಹೌಸ್ ಅಂತ. ಆಮೇಲೆ ಅಲ್ಲಿ ವೆಂಕಟರಮಣ ಸ್ವಾಮಿ ಅವ್ರದ್ದು ಮೂರ್ತಿ ಕೂಡ ಇದೆ. ಅದರ ಆಪೋಸಿಟ್ಟೇ ನಿಮಗೆ CRO ಬಿಲ್ಡಿಂಗ್ ಇರುತ್ತೆ.
CRO ಬಿಲ್ಡಿಂಗ್ ಹತ್ರ ಬಂದು ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಟರೆ ಹೇಳ್ಬೇಕಲ್ಲ ಎಷ್ಟು ಜನ ಬಂದಿದ್ದೀರಾ ಅಂತ. ಸೊ ರೂಮ್ಸ್ ಬಂದು 50 ರುಪೀಸು, 100, 500, 1000 ಈ ಪ್ರಕಾರ ಈ ರೇಂಜ್ ರೇಟ್ಸಲ್ಲಿ ಇರುತ್ತೆ. ಸೊ ನೀವು ಆಧಾರ್ ಕಾರ್ಡ್ ಕೊಟ್ಟ ನಂತರ 2 ಅವರ್ಸ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಅಂದರೆ ರೂಮ್ ಎಲ್ಲಿ ಅಲಾಟ್ ಆಗಿದೆ ಅಂತ. ಇಲ್ಲಿ GNC ಅಂತ ಸುಮಾರು ರೂಮ್ಸ್ ಇದ್ದಾವೆ. ನಿಮ್ಮ 2 ಅವರ್ಸ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಎಲ್ಲಿ ರೂಮ್ ಅಲಾಟ್ ಆಗಿದೆ ಅಂತ. ಸೊ ನೀವು ಅಲ್ಲಿ ಆ ಲೊಕೇಶನ್ಗೆ ಹೋಗಿ ಅಮೌಂಟ್ ಪೇ ಮಾಡಿ 500, 100 ಅಂತ. ಸೊ 500 ಡೆಪಾಸಿಟ್ ಇರುತ್ತೆ. ರೂಮ್ ರೆಂಟ್ ಬಂದು 50, 100, 500, 1000. ಸೊ ಫಾರ್ ಎಕ್ಸಾಂಪಲ್ ಈಗ 50 ರುಪೀಸ್ ರೂಮ್ ತೊಗೊತೀರಾ ಅಂದ್ಕೊಳ್ರಿ, ಆವಾಗ ನೀವು 550 ಪೇ ಮಾಡಬೇಕು. 550 ಅಂತ ಹೇಳಿದ್ರೆ 50 ರುಪೀಸ್ ರೆಂಟು, 500 ಅಡ್ವಾನ್ಸು. ನೀವು ರೂಮ್ ಖಾಲಿ ಮಾಡಿದಾಗ 500 ವಾಪಸ್ ಕೊಡ್ತಾರೆ. ಸೊ ಅಲ್ಲಿಗೆ ವೆರಿ 50 ರುಪೀಸ್ ರೂಮ್. ಸೊ ಇದು ಬುಕ್ಕಿಂಗ್ ಪ್ರೊಸೀಜರು. ಈ ಸ್ಲಿಪ್ ಬಂದು ಅವ್ರು ಕೊಟ್ಟಿರುವಂತಹ ಸ್ಲಿಪ್ಪು. ಸೊ 2 ಅವರ್ಸ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಬರುತ್ತೆ ರೂಮ್ ಡೀಟೇಲ್ಸು, ಅಲಾಟ್ಮೆಂಟ್ ಡೀಟೇಲ್ಸು. ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನೆಟ್ವರ್ಕ್ ಇಶ್ಯೂ ಏನಾದರೂ ಇದ್ದಾಗ ಈ ಥರ ಡಿಸ್ಪ್ಲೇ ಬೋರ್ಡ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮಗೆ ಕೊಟ್ಟಿರುವಂಥ ರೂಮ್ ID ಡೀಟೇಲ್ಸು. ಡಿಸ್ಪ್ಲೇ ಆಗಿದ ತಕ್ಷಣ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇರುತ್ತೆ. ಆ ಮಿಷಿನಲ್ಲಿ ಹೋಗಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಸ್ಲಿಪ್ನ ಕಂಪ್ಲೀಟ್ ರೂಮ್ ಡೀಟೇಲ್ಸ್ ಬರುತ್ತೆ ಎಲ್ಲ ಅಲಾಟ್ ಆಗಿದೆ ಅಂತ. ಸೊ ಇದಾಗಿ 2 ಅವರ್ಸ್ ಒಳಗಡೆ ನೀವು ನಿಮ್ಮ ರೂಮ್ನ ಹೋಗಿ ನೀವು ಪಡ್ಕೋಬೇಕು, ಅಂದರೆ ಪೇಮೆಂಟ್ ಮಾಡಿ ನೀವು ಪಡ್ಕೋಬೇಕು. ಸೊ ಇಲ್ಲಿ ಹಿಂದೆ ಏನು ಕಾಣ್ತಾ ಇದೆ ಬಸ್ಸು, ಈ ಬಸ್ಸಲ್ಲಿ ನೀವು ತಿರುಮಲಲ್ಲಿ ಎಲ್ಲೇ ಓಡಾಡಿದ್ರೂ ಫ್ರೀ. ಫಾರ್ ಎಕ್ಸಾಂಪಲ್ ನಿಮ್ಮ ರೂಮ್ ಹತ್ರ ಹೋಗ್ಬೇಕಂದ್ರೂ ಫ್ರೀ, ಆಮೇಲೆ ವೆಂಗನಾಂಬ ಊಟಕ್ಕೆ ಹತ್ರ ಹೋಗ್ಬೇಕಂದ್ರೂ ಫ್ರೀ, ಆಮೇಲೆ ದರ್ಶನಕ್ಕೆ ಹೋಗ್ಬೇಕಂದ್ರೂ ಫ್ರೀ. ನೀವು ಲೊಕೇಶನ್ ಹೇಳಿದ್ರೆ ಸಾಕು, ನೋಡಿ ಅಲ್ಲಿ ಆ ಬಸ್ಸು, ಅದೇ ಆ ಬಸ್ಸಲ್ಲಿ ಹತ್ಕೊಂಡ್ರೆ ಫ್ರೀ, ತಿರುಮಲಲ್ಲಿ ಮಾತ್ರ. ಸೊ ಗೈಸ್, ಎಸ್ ಫೈನಲಿ ರೂಮ್ ಅಲಾಟ್ಮೆಂಟ್ ಆಯಿತು. ಇಲ್ಲೇ ಆ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಸುದರ್ಶನ್ ಅಂತ ಚೌಟ್ರಿ, ಅಲ್ಲೇ ಅಲಾಟ್ಮೆಂಟ್ ಆಗಿದೆ. ಫೋನಿಗೆ ಮೆಸೇಜ್ ಬಂತು, ಸುದರ್ಶನ್ ಅಂತ. ಸೊ ಗಾಯ್ಸ್, ಫೈನಲಿ ರೂಮಲ್ಲಿ ಇದ್ದೀವಿ. ರೂಮ್ ಅಲಾಟ್ಮೆಂಟ್ ಆಯಿತು. ಸೊ CRO ಆಫೀಸು ಪಕ್ಕದಲ್ಲೇ ಇರೋದು ಸುದರ್ಶನ್, ಅಲ್ಲಿ ಅಲಾಟ್ಮೆಂಟ್ ಆಗಿದೆ ನಮಗೆ. ಸೊ ರೆಂಟ್ ಬಂದು 100 ರುಪೀಸು, ಡೆಪಾಸಿಟ್ ಬಂದು 500, ಟೋಟಲ್ 600 ಪೇ ಮಾಡಿದ್ದೀವಿ. ಸೊ ಎಸ್ ಅಷ್ಟೇ. ಎವ್ರಿ ಮಾರ್ನಿಂಗ್ 11 o'clock CRO ಆಫೀಸ್ ಪಕ್ಕದಲ್ಲೇ ಅನ್ನದಾನ ಮಾಡ್ತಾರೆ. ಅನ್ನ ಪ್ರಸಾದಮ್ಮು ದೇವಸ್ಥಾನ ಕಡೆಯಿಂದನೇ ಬರುತ್ತೆ ಇದು ಕೂಡ. ಸೊ ಇಲ್ಲಿ ಬಂದು ನೀವು ತಿನ್ನಬಹುದು. ನೀವು ನಿಯರ್ ಬೈ ಇದ್ದರೆ ಎಲ್ಲೇ ತಿನ್ಬೋದು, ಇಲ್ಲ ಅಂದರೆ ಡೈರೆಕ್ಟ್ ನೀವು ವೆಂಗಮಾಂಬಾಗೆ ಹೋಗ್ಬಿಡ್ಬೋದು. ಅಲ್ಲಿ ಮಾರ್ನಿಂಗ್ 8:30ಇಂದನೇ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗೋಕ್ಕೆ ಹೇಳ್ದಂಗೆ ಫ್ರೀ ಬಸ್ಸಸ್ ಕೂಡ ಇರುತ್ತೆ. ಗೈಸ್, ಏನು ಗೊತ್ತಾ, ಟೈಮು ಮಧ್ಯಾಹ್ನ 2 ಗಂಟೆ ಆದರೂ ಫುಲ್ಲು ಚಳಿ, ಮಳೆ ನೋಡ್ರಿ ಹಿಂಗೆ ಬರ್ತೈತೆ. ನೋಡಿರಿ ಮಳೆ, ಫುಲ್ಲು ಮಳೆ, ಚಳಿ. ಟೈಮ್ 2 ಗಂಟೆ ಆದ್ರೂ ಒಂಚೂರು ಬಿಸಿಲೇ ಇಲ್ಲ. ಮಲಗಿಬಿಟ್ಟಿದೆ ಎಷ್ಟೊತ್ತು ರೂಮಲ್ಲಿ. ಇವಾಗ ಮುಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವೆಲ್ಲೇ ಇದ್ರೂ, ರೂಮ್ ಎಲ್ಲೇ ಮಾಡಿದ್ರು ಕಲ್ಯಾಣ ಕಟ್ಟ ಅಂತ ಕೇಳಿದ್ರೆ ಸಾಕು, ಯಾರಾದರೂ ಲೊಕೇಶನ್ ಹೇಳ್ತಾರೆ. ಸೊ ಅಲ್ಲಿ ಬಂದು ಮುಡಿ ಕೊಡೋವಂಥದ್ದು. ಟೋಕನ್ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಗೈಸ್, ಹೇಳ್ದಂಗೆ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಆ್ಯಕ್ಚುಲಿ ಹೇಳಿದ್ನಲ್ಲ, ಸಹಸ್ರ ದೀಪಾಲಂಕಾರ ಟಿಕೆಟ್ ಬುಕ್ ಆಗಿದೆ. ಸೊ ಹಾಗಾಗಿ SD ಮಂಟಪ ಮಾತ್ರ 4:30ಗೆ ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನು ಈ ಮಳೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನೋಡಿ. ನಾವು ಬುಕ್ ಮಾಡ್ಕೊಂಡಿರುವ ಸೇವಾ ಬಂದು ಸಹಸ್ರ ದೀಪಾಲಂಕಾರ ಸೇವಾ ಅಂತ. ಸೊ ಈ ಸೇವಾಗೆ ನೀವು 3 months ಬಿಫೋರು ನಾನು ತೋರಿಸ್ತಾ ಇರೋ ಇವಾಗ TTD ದೇವಸ್ಥಾನಂ ಸಂತಿದೆಯಲ್ಲ, ಆ ಆ್ಯಪ್ ಮುಖಾಂತರ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಸಹಸ್ರ ದೀಪಾಲಂಕಾರ ಸೇವಾ ಏನು ಅಂತ ನೋಡೋದಾದರೆ ನೋಡಿ, ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಪ್ರತಿದಿನ ಸಂಜೆ 5:30 6:30, ಇಲ್ಲಾಂದರೆ ಡಿಪೆಂಡ್ಸ್, ಟೈಮಿಂಗ್ ಡಿಪೆಂಡ್ಸು, ಬಟ್ ಸಂಜೆನೇ ಇರುತ್ತೆ. 1000ಕ್ಕಿಂತ ಹೆಚ್ಚು ದೀಪಗಳಿಂದ ವಿಶೇಷ ಅಲಂಕಾರ ಮಾಡಿ ಸಲ್ಲಿಸುವ ಸೇವೆಯನ್ನೇ ಸಹಸ್ರ ದೀಪಾಲಂಕಾರ ಸೇವೆ ಎಂದು ಕರೆಯುತ್ತಾರೆ. ಈ ಸೇವೆಯಲ್ಲಿ ಭಕ್ತರು ಮಂಗಳಾರತಿ, ವೇದ ಪಾರಾಯಣ, ಸಂಗೀತ ಭಜನೆ ಹಾಗೂ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಈ ಸೇವೆಗೆ ಒಬ್ಬರಿಗೆ 500 ರುಪೀಸ್ ಇರುತ್ತೆ. ಸೊ ಒಂದು ಸತಿಗೆ ಇಬ್ಬರಿಗೆ ನೀವು ಆ ಆ್ಯಪ್ ಮುಖಾಂತರ ಬುಕ್ ಮಾಡ್ಕೋಬಹುದು. ಏನು ಮಳೆ ಅಂದ್ರೆ ಸಿಕ್ಕಾಬಟ್ಟೆ ಮಳೆ. ದೇವಸ್ಥಾನ ಎದುರುಗಡೆನೆ ಸಹಸ್ರ ದೀಪಾಲಂಕಾರ ಟಿಕೆಟ್ ಇರೋರು ದೇವಸ್ಥಾನ ಎದುರುಗಡೆನೆ ಹೋಗ್ಬೇಕಂತೆ. ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ.
ನೋಡಿ ಇದೇ ನಮ್ಮ ಟಿಕೆಟು ಸಹಸ್ರ ದೀಪಾಲಂಕಾರಕ್ಕೆ. ಸೊ ಟೆಂಪಲ್ ಆಪೋಸಿಟ್ ಇರುವ ಎಸ್ ಡಿ ಮಂಡಪಂಗೆ ಶಾರ್ಪ್ 4:30ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಅಪ್ಲಿಕಬಲ್ ಆಗುತ್ತೆ. ಸೊ ಈಗ ನಿಮಗೊಂದು ಸರ್ಪ್ರೈಸ್ ಇದೆ. ಏನಪ್ಪ ಅಂದರೆ ಸಹಸ್ರ ದೀಪಾಲಂಕಾರ ಸೇವನ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೇ ವೈಭವೋತ್ಸವ ಮಂಟಪಮಲ್ಲೇ ಸಹಸ್ರ ದೀಪಾಲಂಕಾರ ಸೇವೆ ನಡೆದಿದ್ದು, ಅಲ್ಲಿರುವಂತಹ 1000ಕ್ಕಿಂತ ಹೆಚ್ಚು ದೀಪಗಳನ್ನು ಹಚ್ಚಿ ದೇವರಿಗೆ ಸೇವೆ ಮಾಡಿ ಮಹಾಮಂಗಳಾರತಿನ ಕೊಟ್ಟು ಇಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಕಳಿಸ್ಕೊಡ್ತಾರೆ. ಇವಾಗಷ್ಟೇ ಸಹಸ್ರ ದೀಪಾಲಂಕಾರ ಸೇವೆ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸುಪಾತಮ್ಗೆ. ಸುಪಾತಮ್ ಅಂತ ಹೇಳಿದ್ರೆ ಅದು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗುವಂತಹ ಲೈನು. ಸೊ ಅಲ್ಲಿ ನಿಮ್ಮ ಮೊಬೈಲ್ಸು, ಗ್ಯಾಜೆಟ್ಸು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಅಲ್ಲಿ ಡೆಪಾಸಿಟ್ ಮಾಡಿ ಅದಾದಮೇಲೆ ದರ್ಶನಕ್ಕೆ ಹೋಗಬೇಕಾಗತ್ತೆ. ಆಮೇಲೆ ವಾಪಸ್ ನೀವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದೇ ಸುಪಾತಮ್ ಲೈನ್ಗೆ ಬರಬೇಕು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಬೇರೆ ಕಡೆ ಹೋದರೆ ನಿಮ್ಮ ಮೊಬೈಲ್ಸ್ ಎಲ್ಲೂ ಸಿಗಲ್ಲ ನಿಮಗೆ. ಇವಾಗ ನೀವು ನೋಡ್ತಾ ಇರುವಂತಹ ಜನ, ಇಷ್ಟು ಜನನ್ನು ಸಹಸ್ರ ದೀಪಾಲಂಕಾರ ಸೇವೆ ಮುಗಿಸ್ಕೊಂಡು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗ್ತಾ ಇರೋದು. ಸೊ ಸುಪಾತಮ್ ಎಲ್ಲಿರೋದಂದರೆ ದೇವಸ್ಥಾನಕ್ಕೆ ರೈಟ್ ಸೈಡಲ್ಲೇ ಇದೆ ಸುಪಾತಮ್ ಎಂಟ್ರಿ. ಸೊ ಆ ಎಂಟ್ರಿ ಬಂದು ಸ್ಪೆಷಲ್ ಎಂಟ್ರಿ ಲೈನು. ನೋಡಿ ನಾನು ಹೇಳ್ದಂಗೆ ಸುಪಾತಮ್ಮು ಟೆಂಪಲ್ ರೈಟ್ ಸೈಡಲ್ಲೇ ಇದೆ. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಟಿಕೆಟ್ ಇರಲೇಬೇಕು. ವಿತೌಟ್ ಟಿಕೆಟ್ ದೇ ವಿಲ್ ನಾಟ್ ಅಲವ್ ಯು. ಹಾಫ್ ಆನ್ ಅವರ್ಗೆಲ್ಲ ದರ್ಶನ ಆಗೋಯ್ತು ನಮ್ಮದು. ಸೊ ದರ್ಶನ ಆಗ್ತಿದ್ದಂಗೆ ಊಟಕ್ಕೆ ಹೋಗಿ ವೆಂಗನಾಂಬಲ್ಲಿ ಊಟ ಮಾಡಿಕೊಂಡು ಇವಾಗಷ್ಟೇ ಫೋನ್ ಕಲೆಕ್ಟ್ ಮಾಡಿಕೊಂಡೆ. ಫೋನ್ ಆ್ಯಕ್ಚುಲಿ ಸುಪಾತಮ್ಮಲ್ಲಿ ಕೊಟ್ಟಿರ್ತೀವಲ್ವಾ, ಸೊ ಅಲ್ಲಿಂದನೇ ವಾಪಸ್ ಫೋನ್ ಇಸ್ಕೋಬೇಕು. ಸೊ ಅಷ್ಟೇ, ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ತಿರುಮಲಹಳ್ಳಿ ಇಷ್ಟೊಂದು ಮಳೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಮಾತೃಶ್ರೀ ವೆಂಗಮಾಂಬ ಅನ್ನಪ್ರಸಾದ ಕಾಂಪ್ಲೆಕ್ಸು ತುಂಬ ದೂರ ಏನಿಲ್ಲ. ಟೆಂಪಲ್ ಆಪೋಸಿಟೇ ಒಂದು 300 ಮೀಟರ್ಸ್ ಇರ್ಬೋದು. ವಾಕಬಲ್ ಡಿಸ್ಟೆನ್ಸೇ. ಇಲ್ಲಿ ಬಂದು ನೀವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ನೋಡಿ ಟೆಂಪಲ್, ಇದೇ ಟೆಂಪಲ್ಲು. ಆಮೇಲೆ ಇದ್ರ ಪಕ್ಕದಲ್ಲೇ ನೋಡಿ ಮೇನ್ ಟೆಂಪಲ್ ತೋರಿಸ್ತೀನಿ. ಸೊ ನೋಡಿ ಮೇನ್ ಟೆಂಪಲಿಂದ ನಾನು ಹೇಳ್ದಂಗೆ ಒಂದು 300 ಮೀಟರ್ಸ್ ಇರುತ್ತೆ. ಸೊ ಆರಾಮಾಗಿ ನೀವು ನಡ್ಕೊಂಡು ಹೋಗಿ ಊಟ ಮಾಡಿಕೊಂಡು ಇಲ್ಲಿ ಅನ್ನ ಪ್ರಸಾದ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ವೆಂಗಮಾಂಬ ಅಲ್ಲಿ ಬ್ರೇಕ್ಫಾಸ್ಟ್ ಬಂದು ಮಾರ್ನಿಂಗ್ 8:30 to 10:30 ತನಕ ಇರುತ್ತೆ. ಅದಾದಮೇಲೆ ಊಟ ಬಂದು ಮಾರ್ನಿಂಗ್ 10:30 to ಈವ್ನಿಂಗ್ 4 PM ಇರುತ್ತೆ. ಅದಾದಮೇಲೆ ಡಿನ್ನರ್ ಬಂದು 5 PM to 11 PM ಇರುತ್ತೆ. ಸೊ ನೀವು ನಿಮ್ಮ ಕನ್ವೀನಿಯಂಟ್ ಟೈಮ್ ನೋಡಿಕೊಂಡು ದರ್ಶನ ಆದಮೇಲೆ ಆರಾಮಾಗಿ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ರಶ್, ನೀವು ತುಂಬ ರಶ್ ಇತ್ತು. ಮಳೆ ಇರಲಿ ಬಿಸಿಲೇ ಇರಲಿ ರಶ್ ಅಂತೂ ಹೀಗೆ ಇರುತ್ತೆ.
ಸೊ ಪ್ಲ್ಯಾನ್ ಮಾಡಿಕೊಂಡು ನೀವು ದಯವಿಟ್ಟು ಬನ್ನಿ. ಸೊ ಗೈಸ್, ನೋಡಿದ್ರಲ್ಲ, ದೀಸ್ ಆರ್ ಆಲ್ ದ ಡೀಟೇಲ್ಸ್ ಐ ಹ್ಯಾವ್ ಗಿವನ್ ಯು ಅಬೌಟ್ ಸಹಸ್ರ ದೀಪಾಲಂಕಾರ ಸೇವಾ. ಇನ್ನೂ ಏನೇ ಡೌಟ್ಸ್ ಇದ್ರೂ ಇಲ್ಲ ನಿಮ್ಗೇನು ಅರ್ಥ ಆಗದೇ ಇದ್ರೂ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಮೆಸೇಜ್ ಹಾಕ್ಬೋದು. ನಿಮ್ಮ ಎಲ್ಲ ಮೆಸೇಜ್ಗೂ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಮ ಎಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಯಾರು ಸಹಸ್ರ ದೀಪಾಲಂಕಾರ ಸೇವೆಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ ಸ್ವ್ಯಾಗ್ ಬೆಂಗಳೂರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಅಕೌಂಟ್ ಸ್ವ್ಯಾಗ್ ಬೆಂಗಳೂರನ್ನ ಫಾಲೋ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ.